ಪದೇ ಪದೇ ಭೂಮಿ ಕಂಪಿಸಿದ ಅನುಭವಕ್ಕೆ ಅಲ್ಲಿನ ಜನ ಬೆಚ್ಚಿ ಬೀಳ್ತಾನೆ ಇದ್ದಾರೆ. ಈಗಲೂ ಕೂಡ ಅಂತದೇ ಒಂದು ರಿಪೋರ್ಟ್ ದಾಖಲಾಗ್ತಾ ಇದೆ. ಜಿಲ್ಲೆಯ ವಿವಿಧ ಭಾಗದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಇಂದು ರಾತ್ರಿ 9:26ರ ಸುಮಾರಿಗೆ ಭೂಮಿ ಕಂಪಿಸಿದ ಅನುಭವದ ಬಗ್ಗೆ ಜನ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಯಗೊಂಡು ಮನೆಯಿಂದ ಹೊರಗೆ ಓಡಿ ಬಂದು ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರಯತ್ನ ಕೂಡ ಪಟ್ಟರು ಅನ್ನೋದು ತಿಳಿದು ಬರ್ತಾ ಇದೆ. 2018-19ನೇ ಸಾಲಿನ ನಂತರ ಅಂದ್ರೆ ಯಾವಾಗ ವಿಜಯಪುರ ಭಾಗದಲ್ಲಿ ಹೆಚ್ಚು ಮಳೆ ಆಗೋಕೆ ಸ್ಟಾರ್ಟ್ ಆಯಿತು ಆಗ್ಲಿಂದ ಕೂಡ ಪದೇ ಪದೇ ಕೇಳಿಬರುವಂತಹ ಮಾತು, ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 5-6 ತಿಂಗಳಂತೂ ಕಂಟಿನ್ಯೂಸ್ ಆಗಿ ಇಲ್ಲಿನ ಜನ ಭೀತಿಗೊಂಡಿರ್ತಾರೆ. ಗ್ರಾಮಗಳು ಬದಲಾಗತ್ತೆ, ಬಟ್ ಅದೇ ಅನುಭವ ಅದೇ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಡೀಟೇಲ್ಡ್ ಸ್ಟಡಿಯನ್ನ ಕೂಡ ವಿಜ್ಞಾನಿಗಳು ಮಾಡಿದ್ದಾರೆ. ಅವ್ರು ಹೇಳೋದು ಭೂ ಚಲನೆ ವೇಳೆ ಅಂತರ್ಜಲ ಶಿಲೆಗೆ ತಾಕಿದಾಗ ಲಘು ಭೂಕಂಪನದ ಅನುಭವ ಆಗತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಪುರುಷೋತ್ತಮ್, ರಿಕ್ಟರ್ ಮಾಪಕದಲ್ಲಿ ಏನಾದರೂ ರೆಕಾರ್ಡ್ ಆಗಿದೆಯಾ? ಏನ್ ತೀವ್ರತೆಯಲ್ಲಿ ಭೂಕಂಪನ ಆಗಿದೆ ಅಂತ, ಅಥವಾ ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆಯಾ? ಯಾವ್ಯಾವ ಗ್ರಾಮದಲ್ಲಿ ಎಫೆಕ್ಟ್ ಆಗಿದೆ? ಮಮತಾ, ಏನಂತಂದ್ರೆ ಯಾವುದೇ ರೀತಿಯ ಭೂಕಂಪನ ಅಧಿಕೃತವಾಗಿ ಯಾವ ರೀತಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಕೂಡ ಇದುವರೆಗೂ ಸ್ಪಷ್ಟವಾಗಿಲ್ಲ. ಇದ್ರ ಬಗ್ಗೆ ಕೂಡ ಜಿಲ್ಲಾಡಳಿತ ಸೇರಿದಂತೆ ಏನೋ ಒಂದು ಮಾಪನ ಇಲಾಖೆ ಇರುತ್ತೆ, ಅಲ್ಲಿಂದ ಕೂಡ ಇದು ಸ್ಪಷ್ಟನೆ ಕೊಡ್ಬೇಕಾಗುತ್ತೆ. ಅದು ಎದ್ರೆ ಸದ್ಯಕ್ಕಿರೋ ಪ್ರಕಾರ ಅಂತಂದ್ರೆ ಏನು ಸ್ಥಳೀಯರು ಹೇಳೋ ಪ್ರಕಾರ ಗ್ರಾಮಸ್ಥರು ಏನಿದ್ದಾರೆ, ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ, ಕೊಣಸಗಿ, ಕಳಕಟ್ಟಗಿ ಈ ರೀತಿ ಏನು ಹಳ್ಳಿಗಳು ಬರ್ತವೆ, ಅಲ್ಲಿ ಒಂದು ಈ ಭೂಮಿ ಕಂಪಿಸಿದಂತ ಒಂದು ಅನುಭವ ಆಗಿದೆ. ಏಕಾಏಕಿ ಒಂದು ದೊಡ್ಡದಾದಂತ ಒಂದು ಸದ್ದಿನ ಮುಖಾಂತರ ಒಂದು ಏನು ಭೂಮಿ ಕಂಪಿಸಿದಂತ ಅನುಭವ ಆಗಿದೆ. ಇದರಿಂದ ಜನರು ಕೂಡ ಭಯಭೀತಕೊಂಡ್ರು, ಮನೆಯಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಖಚಿತವಾದಂತ ಮಾಹಿತಿ ಇದುವರೆಗೂ ದೊರೆತಿಲ್ಲ. ಆದ್ರೆ ಏನು ಭೂಮಿ ಕಂಪಿಸಿದೆ ಇದೇನು ಹೊಸದೇನಲ್ಲ. ಯಾಕಂದ್ರೆ ವಿಜಯಪುರದಲ್ಲಿ ನೀವ್ ಹೇಳ್ತಾರ ಹಾಗೇನೆ ಏನು ಅಂತಂದ್ರೆ ಅನೇಕ ಬಾರಿ ಈ ರೀತಿ ನಿರಂತರವಾಗಿ ಇಲ್ಲಿ ಒಂದು ಭೂಕಂಪನ ಆಗ್ತಾನೆ ಇರುತ್ತೆ. ಆದ್ರೆ ಈ ಬಾರಿ ಏನ್ ಭೂಕಂಪನ ಕಂಪಿಸಿದೆ ಇದು ಕಳೆದ 6 ತಿಂಗಳಲ್ಲಿ ಇದು ಮೊದಲನೇ ಬಾರಿ ಭೂಮಿ ಕಂಪಿಸಿದೆ ಅಂತಾನೆ ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.